ಈಗ ಒಂದು ನಿನ್ನೆ ಸಾಟರ್ಡೆ ಸ್ವಲ್ಪ ಕ್ರಿಟಿಕಲ್ ಆಯಿತು. ಇವತ್ತು ಬೆಳಿಗ್ಗೆ 2:30 ಹಂಗೆ ಸೊ ತೀರ್ಕೊಂಡು. ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು, 860 ಸಿನಿಮಾ ಅಂತ ಕೇಳ್ಪಟ್ಟಿದೆ. ಆದರೆ ಜನಾರ್ದನ್ ಅವರು ಬ್ಯಾಂಕ್ ಅನ್ನೋ ಹೆಸರು ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ಅಂತ ಮಾತು ಕೂಡ ಕೇಳ್ಪಟ್ಟಿದೆ. ಹೇಗೆ ಅಂದರೆ ಇಷ್ಟು ವರ್ಷ ಆದ್ರೂ ಒಂದು ಸೆಟಲ್ ಲೈಫ್ ಮಾಡ್ಕೊಂಡಿರಲಿಲ್ಲ? ಇಲ್ಲ, ಸ್ವಂತ ಮನೆ ಇತ್ತು, ಎಲ್ಲ ಇದೆ, ಏನು ಇದಿಲ್ಲ. ಅಂದರೆ ಅವ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಬಂದಿದ್ದು ಅವರಿಗೆ. ಒಂದಷ್ಟು ದಿನಗಳ ಹಿಂದೆ, ತಿಂಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ಅಷ್ಟು ದುಡ್ಡು ಮಾಡಿಲ್ಲ ನಾನು, ಹೆಸರು ಇರೋ ಥರ ನಾನು ದುಡ್ಡು ಮಾಡಿಲ್ಲ ಅಂತ ಹೇಳಿದ್ರು. ಅದೇ ಅವಕಾಶಗಳು ಸಿಕ್ಕಾಗ ಚೆನ್ನಾಗಿತ್ತು. ಈಗ ಒಂದು 3 ವರ್ಷದಿಂದ ಅವರಿಗೆ ಹುಷಾರಿಲ್ಲದೆ ಇರೋ ಕಾರಣ ಅವಕಾಶ ಸಿಗ್ತಾ ಇರಲಿಲ್ಲ ಅಂತಾರೆ, ಇಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ ಅವರಿಗೆ ಅಷ್ಟೇ. ಸೊ ಹುಷಾರಿರಲಿಲ್ಲ, ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಅವರಿಗೆ. ಸಿನಿಮಾಗಳಿಂದ ಯಾವಾಗ ದೂರ ಆದರು? ದೂರ ಅಂತ ಹಾಗಿಲ್ಲ ಅವರು, ಯಾಕೆಂದರೆ ಅವ್ರು ಸಿಕ್ಕಾಗ ಅವಕಾಶ ಎಲ್ಲ ಬಳಸ್ಕೊಂಡಿದ್ದಾರೆ. ಜೊತೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಅವರು ಹೋಗ್ತಾ ಇರಲಿಲ್ಲ, ನಾವು ಅವಾಯ್ಡ್ ಮಾಡ್ತಾ ಇದ್ವಿ. ಅವ್ರಿಗಂತೂ ಯಾವಾಗಲೂ ಹೇಳೋರು, ನನಗೆ ಮನೇಲಿರೋಕ್ಕಾಗೋದಿಲ್ಲ, ಸೊ ಹೋಗ್ತೀನಿ, ಒಂದು ದಿನದ 2 ದಿನ ಶೂಟಿಂಗ್ ಇದ್ರೂ ಸಹ ಹೋಗ್ಬಿಟ್ಟು ಬರ್ತೀನಿ ಅಂತ ನಮಗೆ ಹೇಳ್ತಾ ಇದ್ರು. ನನ್ನ ತಮ್ಮ ಆವಾಗ್ಲೂ ಅವ್ರು ಇಷ್ಟ ಅಲ್ವಾ ಅಂತೇಳಿ ಕರ್ಕೊಂಡೋಗಿ 1 ದಿನದ್ದು 2 ದಿನದ್ದು ಶೂಟಿಂಗ್ ಇದ್ದಾಗ ಕರ್ಕೊಂಡೋಗಿ ಬರ್ತಾ ಇದ್ದ. ಆದರೆ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅವ್ರಿಗೆ ನಾವು ಕಳಿಸ್ತಾ ಇರಲಿಲ್ಲ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡಿದ್ರೆ ಏನಾದರೂ ಒಂದು ಆಸೆ ವ್ಯಕ್ತಪಡಿಸಿದ್ರ, ಇವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕಿತ್ತು? ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಎಲ್ಲರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಹುಮ್ಮಸ್ಸಂತೂ ಇತ್ತು ಅವರಿಗೆ. ಯಾಕೆಂದರೆ ಫುಲ್ಲು ಆ್ಯಕ್ಟಿವ್ ಆಗಿದ್ದರು ಅವರು. ಅಂದರೆ ನಾವು ನೋಡ್ದಂಗೆ ಫುಲ್ ಡೇ ಬ್ಯುಸಿ ಇರ್ತಾಯಿದ್ರು, ಶೂಟಿಂಗಲ್ಲೇ ಬ್ಯುಸಿ ಇರೋರು. ಶೂಟಿಂಗ್ ಇಲ್ಲ ಅಂದರೆ ಡ್ರಾಮಾ ಅವ್ರದ್ದಿತ್ತು, ಅವ್ರದ್ದೇ ಕಂಪ್ನಿ ಇದೆ, ಡ್ರಾಮಾ ಕಂಪ್ನಿ, ಅದರಲ್ಲಿ ಬ್ಯುಸಿ ಇರ್ತಾಯಿದ್ರು. ಸೊ ಈ ಥರ ಅವರು ಇದ್ದಿದ್ದು ಮನೇಲಿ, ಸಾಮಾನ್ಯವಾಗಿ ಮನೇಲಿ ಕುತ್ಕೊಂಡಾಗ ಅನಿಸುತ್ತೆ ಅಲ್ವಾ. ಸೊ ಈ ಥರ 1 ದಿನದ 2 ದಿನಕ್ಕಾದ್ರೂ ಹೋಗ್ಬಿಟ್ಟು ಬರ್ತೀನಿ ಅಂತ ನಮಗೆ ಹೇಳ್ತಾ ಇದ್ರು. ನನ್ನ ತಮ್ಮ ಕರ್ಕೊಂಡು ಹೋಗಿ ಬರ್ತಾ ಇದ್ದ. ಅವಕಾಶ ಸಿಕ್ಕಾಗೆಲ್ಲ ನಾವು ಹೋಗ್ತಾ ಇದ್ವಿ, ಯಾರು ಇಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಡ್ಯಾಡಿನ. ಯಾವ ಸಿನಿಮಾ ತುಂಬ ಇಷ್ಟ? ಎಲ್ಲ ಸಿನಿಮಾ, ಅವ್ರದ್ದು ಎಲ್ಲ ಕಾಮಿಡಿ ಫಿಲಮ್ ಎಲ್ಲ ನಮ್ಗೆ ತುಂಬ ಇಷ್ಟ. ಇಂಡಸ್ಟ್ರಿನಲ್ಲಿದ್ದಾರೆ, ಸೊ ಹಾಗಾಗಿ ನೀವೇನಾದರೂ ಇಂಡಸ್ಟ್ರಿ ಬರೋ ಪ್ರಯತ್ನ ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ. ತಂದೆ ಏನು ಹೇಳ್ತಿರ್ಲಿಲ್ವಾ ಅದ್ರ ಬಗ್ಗೆ? ನಮಗೆ ಇಲ್ಲ, ನಮ್ಮದೆಲ್ಲ 3 ಜನಕ್ಕೂ ಬೇಗ ಮದುವೆ ಆಗೋಯ್ತು. ನಮ್ಮ ಫ್ಯಾಮಿಲಿ ಅದರಲ್ಲೇ ಇದ್ದು ನಾವು ಬ್ಯುಸಿ ಆಗೋದ್ವಿ. ಆ ಥರ ಏನೂ ಇಲ್ಲ. ನನ್ನ ತಮ್ಮ ಸ್ವಲ್ಪ ಕೆಲವೊಂದೆಲ್ಲ ಮಾಡಿದ್ದಾನೆ. ಅವನದೇ ಸ್ಟುಡಿಯೋ ಇತ್ತು, ಎಡಿಟಿಂಗು ಇವೆಲ್ಲ ಮಾಡ್ತಾ ಇದ್ದ, ಡೈರೆಕ್ಷನ್ ಇವೆಲ್ಲ. ನನ್ನ ಹೆಸರು ಪವಿತ್ರ ಅಂತ.